ನಮಸ್ಕಾರ. ನನ್ನ ಹೆಸರು ಮಯೂರಾದೇವಿ, ನಾವು ಬೆಂಗಳೂರು. ನಾನು ಧ್ಯಾನಕ್ಕೆ ಬಂದು 14 ವರ್ಷ ಆಗ್ತಾ ಬಂದಿದೆ. ಧ್ಯಾನಕ್ಕೆ ಏಕೆ ಬಂದೆ ಅಂದರೆ, ಅದು ಆ ತಪ್ಪನೆ ಇತ್ತು. ಇದೇ ಜನ್ಮ ಕೊನೆ ಜನ್ಮ ಮಾಡ್ಕೋಬೇಕು, ಸಂಸಾರದಲ್ಲಿದ್ದರೆ ನಿರ್ವಾಣ ಆಗುತ್ತೋ ಇಲ್ವೋ ಅನ್ನೋದು ಒಂದು ಇದಿತ್ತು ನನಗೆ. ಆದರೆ ಯಾರಾದರೂ ಇವಾಗ ನಾನೊಂದು ಹೆಂಗಸಾಗಿ ಸನ್ಯಾಸಿಗಳಲ್ಲಿ ಹೋಗೋಕ್ಕೂ ಆಗೋದಿಲ್ಲ, ಸಂಸಾರದಲ್ಲಿದ್ದರೆ ಆಗುತ್ತೋ ಇಲ್ವೋ ಅನ್ನೋ ಥರ ಇತ್ತು ಮೊದಲೆಲ್ಲ. ಸನ್ಯಾಸಿಗಳಿಗೆ ಮಾತ್ರ ಹಿಂಗೆ ಮುಕ್ತಿ ಸಿಗೋದು, ಸಂಸಾರಿಗಳಿಗೆ ಸಿಗಲ್ಲ ಅನ್ನೋದೊಂದು ಹಳೆ ನಂಬಿಕೆ ಇತ್ತಲ್ವ. ಆದ್ದರಿಂದ ನಾನಿರೋ ಕಡೆಗೆ ಯಾರಾದರೂ ಒಂದು ಗುರುಗಳು ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಆಗ ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಅಲ್ಲಿ ಕಬ್ಬನ್ಪೇಟೆನಲ್ಲಿ ಪುಟ್ಟರಾಜನವರು ಯೋಗ ಕ್ಲಾಸಿಗೆ ಬಂದು ಹಿಂಗೆ ಧ್ಯಾನ ಕ್ಲಾಸ್ ಹಿಂಗೆ ಶುರು ಮಾಡಿದ್ದೀವಿ ಬನ್ನಿ ಅಂದರು. ಅವರ ಪ್ರಭುಪಾದರು ಅಂತ, ಶ್ರೀಪಾದ್ರ ಸಾರ್ ಅಂತ ಅವರು ಬಂದು ಇದು ಇಂಟ್ರೊಡ್ಯೂಸ್ ಮಾಡಿದ್ರು. ಆವಾಗಿಂದ ಸರಿ ಹೋಗ್ತಾಯಿದ್ದೆ. ತುಂಬ ಇಷ್ಟ ಆಯಿತು. ಅದು ಮನಸ್ಸಿಗೆ ತುಂಬ ನೆಮ್ಮದಿ, ನಾವು ಸಂಸಾರದಲ್ಲಿ ಇದ್ದೇ ನಾವು ಮುಕ್ತಿ ಹೊಂದ್ಬೋದು ಅಂತ ಅವರು ಸಹ ಹೇಳಿದರು. ಧ್ಯಾನಕ್ಕೆ ಬಂದಮೇಲೆ ಧ್ಯಾನದಿಂದ ಎಷ್ಟೋ ಜ್ಞಾನನ ನಾವು ಪಡೆದ್ವಿ. ವಾರ ವಾರ ಒಬ್ಬೊಬ್ಬ ಮಾಸ್ಟರ್ ಬಂದು ಪ್ರವಚನ ಮಾಡ್ತಾಯಿದ್ರು. ನಾವು ಸತ್ತ ಮೇಲೆ ಒಂದೋದು ಮಾತ್ರ ಅಲ್ಲ ಮುಕ್ತಿ ಅಂದರೆ, ನಾವು ಬದುಕಿರೋವಾಗೆ ಜೀವನ ಮುಕ್ತಿ ಅಂದರೆ ನಾವು ಎಲ್ಲ ಸುಖ ದುಃಖಗಳನ್ನ ಇವಾಗ ಭಗವದ್ಗೀತೆಯಲ್ಲಿ ಹೇಳಿದ್ದಾರಲ್ವ, ಸಮತ್ವಂ ಯೋಗ ಮುಚ್ಚತೆ ಅಂತ. ಎಲ್ಲದನ್ನು ಸಮವಾಗಿ ಕಾಣಬೇಕು. ನಮ್ಮ ಜೊತೆಯಲ್ಲಿ ಇರೋವ್ರ ಹತ್ರ, ಮನೆಯವ್ರ ಹತ್ರ, ಫ್ರೆಂಡ್ಸ್ ಹತ್ರ ಯಾವ ರೀತಿ ನಾವು ಬದುಕಬೇಕು, ಎಲ್ಲವನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರಬೇಕು. ಮತ್ತು ನಮ್ಮ ಕರ್ಮಗಳಿಗೆ ನಾವು ದೇವ್ರನ್ನ ಬೈಕೊಳ್ತೀವಿ, ಅದು ದೇವರೇನು ಮಾಡೋದಿಲ್ಲ, ನಾವೇ ನಮ್ಮ ಕರ್ಮಗಳನ್ನ ತಗೊಂಡು ಬಂದಿರ್ತೀವಿ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತಿರುತ್ತೆ, ಆ ಸಂಚಿತಿಯಿಂದ ತಗೊಂಡು ಬರ್ತೀವಿ ಅಂತ ಎಷ್ಟೋ ಜ್ಞಾನ ಎಲ್ಲ ತಿಳ್ಕೊಂಡ್ವಿ. ಅದು ನಾವು ದೇವರಲ್ಲ ಮಾಡಿದ್ದು, ನಾವೇ ಆ ರೀತಿ ನಾವು ಅನುಭವಿಸೋದಕ್ಕೆ ತಗೊಂಡು ಬರ್ತೀವಿ ಅಂತ. ಮತ್ತು ಇವಾಗ ಒಳ್ಳೆ ಕೆಲಸ ಮಾಡಿದ್ರೆ ಅದು ಚಿನ್ನದ ಬಂಧನ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕಬ್ಬಿಣದ ಬಂಧನ ಆಗುತ್ತೆ. ಆದರೆ ಒಳ್ಳೆಯ ಕೆಲಸ ಮಾಡಬಾರ್ದ ಅಂತ ಅಲ್ಲ, ಎರಡೂ ಮಾಡ್ಬೋದು. ಆದರೆ ನಾವು ಅದರ ಫಲನೇ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇವಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರಲ್ವ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ನಿಮಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ, ಫಲಗಳನ್ನು ಬಯಸೋದ್ರಲ್ಲ ಅಂತ. ಆ ರೀತಿ ಎಷ್ಟೋ ಜ್ಞಾನನ ಎಷ್ಟೋ ಮಂದಿ ಮಾಸ್ಟರ್ಸು ಬಂದು ನಮಗೆ ಟೀಚ್ ಮಾಡ್ತಾಯಿದ್ರು. ಭಗವದ್ಗೀತೆ ಓದಿದ್ದೆ ನಾನು ಈ ಧ್ಯಾನಕ್ಕೆ ಬರೋಕ್ಕೆ ಮೊದಲು. ಆದರೆ ಅದರ ಅರ್ಥ ಆಗಿರೋದೇ ಬೇರೆ. ಇವಾಗ ಕೃಷ್ಣ ಅಂದರೆ ಅವ್ರ ದೇವರು, ಇವಾಗ ನಾವೆಲ್ಲ ಮನುಷ್ಯರು ಅಂತ ಅರ್ಥ ಆಗಿತ್ತು. ಅದೇ ಧ್ಯಾನಕ್ಕೆ ಬಂದಮೇಲೆ ಕೃಷ್ಣನ ನೀನು ಯಾರಯ್ಯ ನೀನು ಅಂತ ಅರ್ಜುನ್ ಕೇಳ್ತಾನೆ. ಅವನ ಸ್ನೇಹಿತ ಅಂತ ಪ್ರೀತಿಯಿಂದ ಮಾತಾಡ್ತಾ ಇರ್ತಾನಲ್ವ, ಭಾವ ಸ್ನೇಹಿತ ಅಂತ. ಆದರೆ ನನ್ನ ಆತ್ಮ ಕಣಯ್ಯ ಅಂದರೆ, ಆತ್ಮ ಅಂದರೆ ಯಾರು? ಪ್ರತಿ ಮನುಷ್ಯನಲ್ಲೂ ಪ್ರತಿ ಪ್ರಾಣಿಗಳಲ್ಲೂ ಎಲ್ಲದರಲ್ಲೂ ಆತ್ಮ ಎಲ್ಲ ಕಡೆನೂ ಇರ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆತ್ಮ ಅಂದರೆ ಏನು ಅಂತ ಧ್ಯಾನಕ್ಕೆ ಬಂದಮೇಲೆ ಗೊತ್ತಾಯಿತು ನನಗೆ. ಕೇವಲ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಮತ್ತು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ನಾವು. ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಅದೇ ರೀತಿ ಸಂಭವಿಸುತ್ತೆ ಅನ್ನೋದು ಅರ್ಥ ಆಯ್ತು. ಯದ್ಭಾವಂ ತದ್ಭವತಿ ಅಂತಾರೆ. ನಮ್ಮ ಭಾವನೆಗಳು ಹೇಗಿರುತ್ತೋ, ಇವಾಗ ಯಾವುದಾದ್ರೂ ಕೆಲಸ ಆಗಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದಾಗೋದೇ ಇಲ್ಲ. ಅದು ನಾವು ಇಲ್ಲ, ಅದು ಎಷ್ಟೇ ಕಷ್ಟವಾದರೆ ಅದು ಹಾಗೇ ಆಗುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡ್ರೆ ಅದು ಹಾಗೇ ಆಗುತ್ತೆ. ಅದು ಸಹ ಗೊತ್ತಾಯಿತು ಧ್ಯಾನಕ್ಕೆ ಬಂದ ಮೇಲೇ. ನಾವೇ ಕೆಟ್ಟದ್ದು ಫಸ್ಟೇ ಊಹೆ ಮಾಡಿದ್ರೆ ಅದು ತಥಾಸ್ತು ದೇವತೆಗಳು ಇರ್ತಾರಲ್ಲ, ಸರಿ ನಿನ್ನ ಭಾವನೆಯೂ ಹಂಗೆ ಇದೆ ಅಂದ್ಬಿಟ್ಟು ಅದು ಹಂಗೆ ಆಗೋಗುತ್ತೆ. ಆದ್ದರಿಂದ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಧ್ಯಾನಕ್ಕೆ ಬಂದಮೇಲೆ. ಮತ್ತು ಸಸ್ಯಾಹಾರ ತಿನ್ನಬೇಕು ಅಂತಾರೆ. ಯಾಕೆ ಸಸ್ಯಾಹಾರ ತಿನ್ನಬೇಕು ಅಂದರೆ, ಎಲ್ಲದರಲ್ಲೂ ಕೃಷ್ಣ ಏನು ಹೇಳಿದ್ದಾನೆ, ಎಲ್ಲದರಲ್ಲೂ ನಾನಿದ್ದೀನಿ, ಪ್ರಾಣಿಗಳಲ್ಲಿ ಇದ್ದೀನಿ, ಗಿಡಗಳಲ್ಲೂ ಇದ್ದೀನಿ, ಖನಿಜದ್ರಲ್ಲೂ ಇದ್ದಾರೆ. ಖನಿಜ, ಸಸ್ಯ, ಪ್ರಾಣಿ ಮತ್ತು ಮಾನವನಿಂದ ಧ್ಯಾನ ಮಾಡಿ ಮತ್ತೆ ಮಾಧವ ಆಗೋದು, ಮಾಧವನಿಂದ ಮತ್ತೆ ಸಹಸೃಷ್ಟಿಕರ್ತ ಆಗೋದು ಅನ್ನೋದೆಲ್ಲ ಜ್ಞಾನ ಕೊಟ್ಟಿದ್ದಾರೆ.
ಆ ಮೂಕ ಪ್ರಾಣಿಗಳಲ್ಲಿ ಕೊಂದು ತಿಂದರೆ ಏನಾಗುತ್ತೆ, ಆ ಕರ್ಮ ನಮಗಂಟುತ್ತೆ. ಮತ್ತು ನಾವು ಆ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ. ಮಾಂಸಾಹಾರ ತಿನ್ನೋದ್ರಿಂದ ಅದೆಷ್ಟು ನೋವು ಅನುಭವಿಸುತ್ತೆ. ಅದು ಸಾಯೋವಾಗ ಆ ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತದಲ್ಲ, ಆ ವಿಷ ಪದಾರ್ಥ ಎಲ್ಲ ತಿಂದವ್ರಿಗೆ ಹೋಗುತ್ತೆ. ಅದರಿಂದ ಆ ತಿಂದವ್ರಿಗೆ ಯಾವುದೋ ಮನೆಯಲ್ಲಿ ಜಗಳ, ಕಾಯಿಲೆಗಳು, ಆ ಆತ್ಮಗಳು ಅವ್ರ ಮನೆ ಸುತ್ತಿ ಅವ್ರ ಕಷ್ಟಗಳು ಆ ರೀತಿ ಆಗ್ತಾನೆ ಇರುತ್ತೆ. ಅದೆಲ್ಲ ಗೊತ್ತಾಯ್ತು. ಆದರೆ ನಾವು ಬೇಸಿಕಲಿ ವೆಜಿಟೇರಿಯನ್ಸೇ. ಅದು ಅರ್ಥ ಎಲ್ಲ ತಿಳಿಯಿತು ಧ್ಯಾನಕ್ಕೆ ಬಂದಮೇಲೆ. ಆ ರೀತಿ ಧ್ಯಾನ ಅಂದರೆ ಬರೀ ಸುಮ್ಮನೆ ಉಸಿರನ್ನ ಗಮನಿಸೋದ್ರಿಂದನೇ ಅದು ಧ್ಯಾನ ಸ್ಥಿತಿ ಹೊಂದ್ತೀವಿ, ಆಲೋಚನಾ ರಹಿತ ಸ್ಥಿತಿ. ಇದು ಈಸಿಯೆಸ್ಟ್ ಧ್ಯಾನ, ಆನಾಪಾನಸತಿ ಧ್ಯಾನ ಅನ್ನೋದು. ಈ ಧ್ಯಾನವನ್ನು ತಿಳಿಸ್ಕೊಟ್ಟ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದಿಲ್ಲ. ನನ್ನ ಜೀವಿತ ಆಶಯ ಇದರಿಂದ ತೀರ್ತು. ಮತ್ತು ಎಷ್ಟೊಂದು ಜನ ಮಾಸ್ಟರ್ಸು ನಮಗೆ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ತಾರೆ. ಇವಾಗ ಲಲಿತಾ ಮ್ಯಾಮು ಅಂತ ಇದ್ದಾರೆ, ಅವರು ನಾನು ಬಂದವಾಗೆ ಬಂದಿದ್ದು. ಅವ್ರು ರಿಯಲ್ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅವ್ರಿಗೆ. ಆ ರೀತಿ ಧ್ಯಾನಕ್ಕೆ ಬಂದಮೇಲೆ ತುಂಬ ಪ್ರಯೋಜನ ಆಯಿತು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.